ನೋಡಿ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ನಾನು ಪ್ರತಿದಿನ ಮಾರ್ನಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಮ್ಮ ಒಂದು ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ಅಪ್ಲೋಡ್ ಮಾಡೋಕ್ಕೆ ಹೋಯ್ತು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಲೇ ತೋರಿಸ್ತಾ ಇಲ್ಲ. ನನಗೆ ತಲೆ ಕೆಟ್ಟೋಯ್ತು, ಇದೇನಪ್ಪ ಪ್ರತಿದಿನ ಆರಾಮಾಗಿ ಆಗ್ತಾಯಿದೆ, ಇದೇನು ಹಿಂಗಾಗೋಯ್ತು ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ತುಂಬ ವಿಷಯಗಳು ನನಗೆ ಗೊತ್ತಾಯಿತು. ನನ್ನ ಒಂದು ಚಾನಲ್ಗೆ ಏನಕ್ಕೆ ಈ ಥರ ಸಮಸ್ಯೆ ಆಗಿದೆ, ನನ್ನ ಚಾನಲ್ ಇವಾಗ ನಾನು ವೀಡಿಯೋಸ್ಗಳನ್ನ ಹಾಕೋಕ್ಕಾಗಲ್ವ, ಎಲ್ಲನೂ ಕೂಡ ಹೇಳ್ತೀನಿ. ಸೊ ನೋಡಿ, ಮೊದಲನೇದಾಗಿ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ನನ್ನ ಒಂದು ಚಾನಲ್ ಪ್ರೊಫೈಲ್ ಫೋಟೋ ಮೇಲೆ ನಾನು ಕ್ಲಿಕ್ನ ಮಾಡಿ ವ್ಯೂವರ್ ಚಾನಲ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಮ್ಯಾನೇಜ್ ವೀಡಿಯೋಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತಿದ್ದಂಗೆ ಆಟೋಮೆಟಿಕಲಿ ಈ ಥರ ವೈಟ್ ಪೇಜ್ ಬರ್ತಾಯಿದೆ. ಆಯಿತಾ, ನನಗೆ ಯಾವುದೇ ಥರ ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ನೇ ನನಗಿಲ್ಲಿ ತೋರಿಸ್ತಾ ಇಲ್ಲ. ಬೆಳಗ್ಗೆ ಎದ್ದು ಇದನ್ನು ನೋಡಿದ್ರೆ ಹೇಗಿರುತ್ತೆ ಹೇಳಿ ಕಿಕ್ಕು. ಸೊ ನನಗಿದು ನೋಡಿದಾಗ ಒಂದು ಸ್ವಲ್ಪ ಮೋಟಿವೇಶನ್ನು ಕೂಡ ಸಿಕ್ತು. ಓಕೆ, ಏನೋ ಚಾನಲ್ ಏನೋ ಹ್ಯಾಕ್ ಆಗಿದೆ, ಈಗ ನೆಕ್ಸ್ಟು ನಾವೇನು ಮಾಡಬೇಕು, ಯಾವ ಥರ ವಾಪಸ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಕೂತಿದ್ದೆ. ಆಮೇಲೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಏನೋ ಆಗಿದೆ, ಇದನ್ನು ರಿಕವರ್ ಏನು ಮಾಡ್ಬೋದು ಬಿಡಿ, ಯೂಟ್ಯೂಬ್ ಅವ್ರಿಗೆ ಹೆಲ್ಪ್ ಸೆಂಟರಲ್ಲಿ ಕಾಂಟ್ಯಾಕ್ಟ್ ಮಾಡಿ ರಿಕವರ್ ಮಾಡ್ಬೋದು, ನಮ್ಮದೇನು ಸಮಸ್ಯೆ ಇಲ್ಲ ಅಂತಂದ್ರೆ ವಾಪಸ್ ಬಂದೇ ಬರುತ್ತೆ. ಅದೊಂದು ಐಡಿಯಾ ನನ್ನ ತಲೆ ಒಳಗಿತ್ತು. ಆಮೇಲೆ ನಾನು ಮೊಬೈಲಲ್ಲೂ ಕೂಡ ತೆಗೆದು ನೋಡಿದಾಗ ವೈಟಿ ಸ್ಟುಡಿಯೋ ಎಲ್ಲ ಓಪನ್ ಆಯಿತಾ ಎಲ್ಲ ನೀಟಾಗಿ ನಮ್ಮ ಚಾನಲೆಲ್ಲ ನೀಟಾಗಿ ತೋರಿಸ್ತಾ ಇತ್ತು. ಸೊ ಪ್ರತಿಯೊಂದು ಇಲ್ಲಿ ನಾನು ನೋಡಿದೆ, ಎಲ್ಲ ಅನಾಲಿಟಿಕ್ಸ್ ಎಲ್ಲ ಕೂಡ ಎಲ್ಲ ತೋರಿಸ್ತಾ ಇತ್ತು. ಆಮೇಲೆ ಅದ್ರ ಜೊತೆಗೆ ನಾನು ನೆಕ್ಸ್ಟು ಇಮೇಲ್ ಐ ಡಿ ಚೆಕ್ ಮಾಡಿದೆ. ಆ ಇಮೇಲ್ ಐ ಡಿಲಿ ಯಾರಾದರೂ ಲಾಗಿನ್ ಮಾಡಿರೋದು ಏನಾದರೂ ನೋಟಿಫಿಕೇಷನ್ ಏನಾದರೂ ಬಂದಿದೆಯಾ ಅಂತ. ಅಫ್ಕೋರ್ಸ್ ಯಾವುದೇ ಥರ ಒಂದು ನೋಟಿಫಿಕೇಷನ್ ನನ್ನ ಒಂದು ಜಿಮೇಲ್ ಐ ಡಿಗೆ ರಿಸೀವ್ ಆಗಿಲ್ಲ. ಓಕೆ, ಸೊ ಅದಾದಮೇಲೆ ನನಗೆ ಕನ್ಫರ್ಮ್ ಆಯಿತು. ಸೊ ನೆಕ್ಸ್ಟು ನಾವು ಏನು ಮಾಡೋಣ ಅಂತಂದರೆ ನೋಡಿ, ನೆಕ್ಸ್ಟು ನಾನು ಪ್ಲ್ಯಾನ್ ಮಾಡಿದ್ದೇನಪ್ಪ ಅಂತಂದರೆ ಇನ್ನೊಂದು ಚಾನಲ್ನ ಲಾಗಿನ್ ಮಾಡಿ ನೋಡೋಣ ಅಂತಂದ್ಬಿಟ್ಟು ಅದೊಂದು ಪ್ಲ್ಯಾನ್ ಮಾಡಿದೆ. ಆಮೇಲೆ ಇನ್ನೊಂದು ಚಾನಲ್ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದೆ, ನಂದು ವ್ಲಾಗ್ ಚಾನಲ್ ಇದೇ ಚಾನಲ್ನ ಟ್ರೈ ಮಾಡಿದೆ. ಆ ಚಾನಲ್ಲು ಸೇಮ್ ಇದೇ ಥರ ಬಂತು. ಮ್ಯಾನೇಜ್ ವೀಡಿಯೋಸ್ ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ಸೇಮ್ ಅದು ಕೂಡ ಬ್ಲ್ಯಾಂಕು. ಅಲ್ಲಿಗೆ ನನಗೆ ಅರ್ಥ ಆಯಿತು, ಮೇ ಬಿ ಏನೋ ಸಮಸ್ಯೆ ಇರ್ಬೋದು ಅಂತ. ಬಟ್ ಇಲ್ಲಿ ನಾನು ಎಲ್ಲಾದರೂ ನಾನು ಆ ಕರ್ಸರ್ನ ನಾನು ಇಟ್ಟರೆ ಇಲ್ಲಿ ಲೋಡ್ ಆಗ್ತಾಯಿದೆ. ಆಮೇಲೆ ಇಲ್ಲಿ ಇದು ಒಂದು ಯಾವುದಾದ್ರೂ ಒಂದು ಪ್ಲೇಸ್ ಹತ್ರ ಇಟ್ಟರೆ ಇಲ್ಲಿ ಪಬ್ಲಿಕ್ ಎವ್ರಿ ಒನ್ ಕ್ಯಾನ್ ಸಿ ದಿಸ್ ವೀಡಿಯೋ ಅಂತ ತೋರಿಸ್ತಾ ಇದೆ. ಅಂತಂದರೆ ಏನಾಗಿದೆ ಅಂತಂದರೆ ಪೇಜ್ ಮಾತ್ರ ವೈಟ್ ಆಗಿದೆ, ಬಟ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅದು ಮಾತ್ರ ತೋರಿಸ್ತಾ ಇದೆ. ಆಯಿತಾ, ಸೊ ಇದನ್ನು ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ಯೂಟ್ಯೂಬಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಆ ಮೂಮೆಂಟ್ಗೆ ನಾನು ಏನು ಮಾಡಿದೆ ಅಂತಂದರೆ, ನಮ್ಮ ಒಂದು ಐಮ್ಯಾಕಲ್ಲಿ ಸಫಾರಿ ಅಂತ ಒಂದು ಬ್ರೌಸರ್ ಇರುತ್ತೆ, ಅದನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಚಾನಲ್ ಓಪನ್ ಮಾಡಿದೆ, ಚಾನಲ್ ಬಂದ್ಬಿಡ್ತು ಇಲ್ಲಿ. ಕನ್ಫರ್ಮ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿಲ್ಲ ಅಂತ. ಅಫ್ಕೋರ್ಸ್ ಗೈಸ್, ಯೂಟ್ಯೂಬ್ ಚಾನಲ್ ಏನು ಹ್ಯಾಕ್ ಆಗಿಲ್ಲ, ಬಟ್ ಕ್ರೋಮಲ್ಲಿ ನನಗೆ ಓಪನ್ ಆಗ್ತಾಯಿಲ್ಲ. ಮೇ ಬಿ ನಿಮಗೂ ಕೂಡ ಈ ಥರದೊಂದು ಸಮಸ್ಯೆ ಆಗ್ತಾ ಇರ್ಬೋದು. ಬೇಕಾದರೆ ತೆಗೆದು ನೋಡಿ, ಎದುರುಕೋಬೇಡಿ. ಇನ್ ಕೇಸ್ ಏನಾದ್ರು ನಂತರನೇ ಆಗ್ತಾಯಿದ್ರೆ ಬೇರೆ ಬ್ರೌಸರಲ್ಲಿ ತೆಗೆದು ನೋಡಿ, ನಿಮ್ಮ ಒಂದು ಚಾನಲ್ ಬರುತ್ತೆ. ನೋಡಿ, ನಾನು ಇವಾಗ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, 7:45ಗೆ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಇದೆಲ್ಲವೂ ಕೂಡ ಆಗೋಷ್ಟೊಳಗೆ ಕತೆ ಹಿಂಗಾಯಿತು. ಆಲ್ಮೋಸ್ಟ್ ನಾನು ವೀಡಿಯೋ ನೆನ್ನೆನೇ ಅಪ್ಲೋಡ್ ಮಾಡಿರ್ತೀನಿ, ಬಟ್ ಇವತ್ತು ಅಪ್ಲೋಡ್ ಮಾಡಿರಲಿಲ್ಲ. ಮಾರ್ನಿಂಗ್ ಎದ್ದು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಸೊ ನೋಡಿದ್ರೆ ಈ ಥರ ಆಯಿತು. ಸೊ ಇವಾಗ ವೀಡಿಯೋ ಅಪ್ಲೋಡ್ ಆಗಿದೆ. ಈಗ ನಾನು ಪಬ್ಲಿಷು ಕೂಡ ಮಾಡ್ತೀನಿ. ನೋಡಿ, ಪಬ್ಲಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇವಾಗ ನಾನು ಪಬ್ಲಿಷ್ ಮಾಡ್ತಾಯಿದ್ದೀನಿ. ಸೊ ಈ ಸದ್ಯಕ್ಕೆ ಈ ಸಮಸ್ಯೆ ಎಲ್ರಿಗೂ ಕೂಡ ಆಗ್ತಾ ಇರ್ಬೋದು. ಅಂದರೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡೋರಿಗೆ ಒಂದು ಸಲ ತೆಗೆದು ನೋಡಿ ನಿಮ್ಮ ಚಾನಲ್ನ, ನಿಮಗೆ ಗೊತ್ತಾಗುತ್ತೆ. ಹಂಗೇನಾರು ಆಗಿರೋ ಭಯಪಡಬೇಡಿ ಅಷ್ಟೇ. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್. ಬಂದಿರುತ್ತೆ ಚಾನಲಲ್ಲಿ ವೀಡಿಯೋ ಬೇಕಾದ್ರೆ ಹೋಗಿ ನೋಡಿ, ಲಕ್ಕಿ ಲಿಕೇಶ್ ಇವತ್ತು ಹಾಕಿರೋ ವೀಡಿಯೋ.